ಮೊದಲಿಗೆ ಸತ್ಯನ್ನ ಈಗ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇನ್ನೇನು ಎಲ್ಲ ಮುಗಿಯೋ ಹೊತ್ತಿನಲ್ಲಿ ನೀನು ಇನ್ನೊಂದು ಹೊಸತನ ಶುರು ಮಾಡ್ತೀನಿ ಅಂತ ಹೇಳ್ತಿದೀಯ. ಇದೆಲ್ಲ ಸಾಧ್ಯನಾ? ಅಲ್ಲಪ್ಪ, ಅವಳು ಹೊರಡಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಮೇಲೆ ಈ ವಿಷಯದಲ್ಲಿ ನೀನು ಏನು ಮಾಡ್ತೀಯಾ? ಪ್ರಯತ್ನ ಪಡ್ತೀನಿ ಸತ್ಯನ. ಜೀವನದಲ್ಲಿ ಎಲ್ಲ ಕಳ್ಕೊಂಡ್ಮೇಲೆ ನನಗೆ ಬೇಕು ಅನ್ನೋದು ದೊಡ್ಡರ ಲಕ್ಷಣ. ಆದರೆ ಭೂಮಿನ ನಾನು ಬಿಟ್ಟು ಕೊಡಬೇಕು ಅಂತ ಅನ್ನಿಸ್ತಿಲ್ಲ ನನ್ನ ಜೀವನದಲ್ಲಿ. ಅವಳು ನನಗೆ ಬೇಕು ಸತ್ಯಣ್ಣ. ಅವಳು ನನ್ನ ಬಿಟ್ಟು ಹೋಗೋ ದಿನ ಬರೋದಕ್ಕಿಂತ ಮುಂಚೆ ನನ್ನ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಒಳ್ಳೆಯದಾಗಲಿ ನಿಂಗೆ. ನೀನು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ಅಂತಾನೆ ಹಾರೈಸ್ತೀನಿ. ಅಳಬೇಕು ಅನಿಸಿದ್ರೆ ಹತ್ತು ಬಿಡು ಮಾರಾಯ. ಮನಸ್ಸಲ್ಲಿ ಎಲ್ಲವನ್ನೂ ಇಟ್ಕೊಂಡು ಕುದಿಸ್ಬೇಡ. ಆಮೇಲೆ ಬದುಕಿನ ಭಾವನೆಗಳೇ ಆವಿಯಾಗಿ ಹೋಗ್ಬಿಡುತ್ತೆ. ಪ್ರಯತ್ನ ಮಾಡೋನು ಯಾವತ್ತೂ ಕುಗ್ಬಾರ್ದು ಸತ್ಯಣ್ಣ. ಗೆಲ್ಲಬೇಕು ಅಂತ ಫಿಕ್ಸ್ ಆದಾಗ ನಾವು ನಮಗೆ ಮೋಟಿವೇಟ್ ಮಾಡ್ಕೊತಾ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಸೋಲನ್ನ ಇಂಡೈರೆಕ್ಟ್ ಆಗಿ ಒಪ್ಕೊಂಡ ಹಾಗೆ. ನನ್ನ ಪ್ರೀತಿ ನಿಜ ಆಗಿತ್ತು ಅಂತ ಹೇಳಿದ್ರೆ ನಾನು ಇದರಲ್ಲಿ ಗೆದ್ದೇ ಗೆಲ್ತೀನಿ. ನನಗೆ ಆ ಆತ್ಮವಿಶ್ವಾಸ. ನಿನ್ನ ಎಲ್ಲ ವಿಚಾರಗಳನ್ನು ನಾನು ಮೆಚ್ತೀನಿ ಖಂಡಿತ. ನಿನ್ನ ಈ ಆತ್ಮವಿಶ್ವಾಸನೇ ನಿನ್ನ ಕೈ ಹಿಡಿಯುತ್ತೆ. ಸಮಯ ಆಯಿತು. ಭೂಮಿ ಬರಲಿಲ್ಲ, ಬರ್ತಾಳೆ. ಇಲ್ಲಿದ್ರೆ ಅದೇ ಮಾತುಗಳು ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಬನ್ನಿ. ಆಗ ಭೂಮಿ, ಇವತ್ತೇ ಕೊನೆ ದಿನ. ನಾನು ಸಾಹೇಬ್ರಿಗೆ ಊಟ ತಗೊಂಡು ಹೋಗೋದು. ಅಲ್ಲ, ನಮ್ಮಿಬ್ಬರ ಕಾಂಟ್ರಾಕ್ಟ್ ಮುಗಿದ್ಮೇಲೆ ಸಾಹೇಬ್ರಿಗೆ ಯಾರು ಊಟ ತಗೊಂಡು ಹೋಗ್ತಾರೆ? ಮೊದಲು ಈ ಅಭ್ಯಾಸನ ಬಿಡಿಸ್ಬೇಕು. ಇವತ್ತು ನಾನು ಸಾಹೇಬ್ರಿಗೆ ಊಟ ತಗೊಂಡು ಹೋಗಬಾರ್ದು. ಅದೇ ಕರೆಕ್ಟ್. ಅಯ್ಯೋ, ನಾನು ಸಾಹೇಬ್ರಿಗೆ ಊಟ ತಗೊಂಡು ಹೋಗಲಿಲ್ಲ ಅಂದರೆ ಪಾಪ ಅವರು ಊಟನೇ ಮಾಡಲ್ಲ, ಉಪವಾಸ ಇದ್ಬಿಡ್ತಾರೆ. ನಾನು ಏನು ಮಾಡಲಿ? ಈಗ ನನ್ನ ಮನಸ್ಸು ಯಾಕೋ ತಡಿತಾ ಇಲ್ಲ. ಸಾಹೇಬ್ರಿಗೆ ಊಟ ತಗೊಂಡು ಹೋಗ್ತೀನಿ. ಆಗ ಅಜಿತ್, ಲಕ್ಷ್ಮಿಯವರೇ, ಸಾಹೇಬ್ರೆ, ಭೂಮಿ ಏನಾದರೂ ಕಾಲ್ ಮಾಡಿದ್ಲಾ ವಿಷಯಕ್ಕೆ? ಸಾಹೇಬ್ರೆ, ಸ್ಟೇಷನ್ ಹತ್ರ ಬರೋ ವಿಚಾರಕ್ಕೆ. ಇಲ್ಲ ಸಾಹೇಬ್ರೆ, ಯಾವ ಫೋನು ಮಾಡಿಲ್ಲ. ಏನು ವಿಷಯ ಸಾಹೇಬ್ರೆ? ಏನೂ ಇಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ಸರಿ ಸಾಹೇಬ್ರೆ. ಆಗ ಸತ್ಯನ ಇನ್ನೂ 2 ದಿನ ಬಿಟ್ಟು ಅವಳು ನಿನ್ನಿಂದ ದೂರ ಆಗಲೇಬೇಕು ಅಂತ ನಿರ್ಧಾರ ಮಾಡಿದರೆ ಊಟನೂ ತರಲ್ಲ, ಅವಳು ಬರೋಲ್ಲ. ಭೂಮಿ ನನ್ನ ಕಾಲ್ ಪಿಕ್ ಮಾಡ್ತಿಲ್ಲ. ಒಂದ್ಸಲಿ ಅಮ್ಮಂಗೆ ಮಾಡೋಣ. ಆಗ ಸಂಗೀತ, ಬೇಗ ಬಾರೋ, ಹೇಳೋ ಅಜಿತಾ. ಅಮ್ಮ, ಭೂಮಿ ಊಟ ತಗೊಂಡು ಸ್ಟೇಷನ್ಗೆ ಹೊರಟ್ಲಾ? ನಾನು ಇಲ್ಲಿ ವೇಟ್ ಮಾಡ್ತಿದ್ದೆ. ಆಗ ಸಂಗೀತ, ನಚ್ಚಿ ನೋಡು ನಿಮ್ಮಣ್ಣನ. ಭೂಮಿ 5 ನಿಮಿಷ ತಡವಾಗಿ ಹೋಗ್ತಿದ್ದಾಳೆ. ಅಷ್ಟರಲ್ಲಿ ಫೋನ್ ಮಾಡಿ ಭೂಮಿ ಹೊರಟ್ಲಾ, ಭೂಮಿ ಬಂದ್ಲಾ ಅಂತ ಕೇಳ್ತಿದ್ದಾನೆ. ಮಾಡ್ತೀನಿ ನನ್ನ ಮಗನಿಗೆ. ಅಜಿತಾ, ಭೂಮಿ ಆಗಲೇ ಎಲ್ಲೋ ಹೋದ್ಲು ಅನ್ಸುತ್ತೆ ಕಣೋ. ಒಂದು ಕೆಲಸ ಮಾಡ್ತೀನಿ, ಡ್ರೈವರ್ ಕೈಲಿ ನಿನಗೆ ಊಟ ಕೊಟ್ಟು ಕಳಿಸ್ತೀನಿ. ಊಟ ಮಾಡು ಆಯ್ತು. ನಾವೆಲ್ಲರೂ ಇಲ್ಲಿ ಕೇರ ಮಾಡಬೇಕು. ಇಡ್ಲೇನಪ್ಪ ಅಂತ ಕಾಲ್ ಕಟ್ ಮಾಡ್ತಾರೆ. ಆಗ ನಚಿಕೇತ್, ಅಮ್ಮ ಯಾಕಮ್ಮ ಅವನ್ನ ಗೋಳು ಇಕ್ಕೊಂತೀಯ? ಸುಮ್ಮನೆ ಇರೋ, ನಿನಗೇನು ಗೊತ್ತಾಗಲ್ಲ. ಮದುವೆ ಆದಮೇಲೆ ಎಲ್ಲ ನಿನಗೆ ಅರ್ಥ ಆಗುತ್ತೆ. ಬಾ ಸುಮ್ಮನೆ. ಆಗ ಅಜಿತ್, ಡ್ರೈವರ್ ಕೈಲಿ ಕಳಿಸಿದಾರಾ? ಅಂದರೆ ಇಷ್ಟೊತ್ತು ನಾನು ಭೂಮಿ ಬಗ್ಗೆ ಅಂದ್ಕೊಂಡಿದ್ದೆಲ್ಲ ಸುಳ್ಳ? ಭೂಮಿ ಮನೆಯಲ್ಲಿಲ್ಲ, ಊಟನ ಡ್ರೈವರ್ ಕೈಲಿ ಕೊಟ್ಟು ಕಳಿಸ್ತೀನಿ ಅಂತ ಅಮ್ಮ ಹೇಳಿದರು. ಯಾಕೆ ಆ ಥರ ಸುಳ್ಳು ಹೇಳಿದ್ರು ನನಗೆ ಗೊತ್ತಿಲ್ಲ ಸಾಹೇಬ್ರೆ. ಊಟ ಆದಮೇಲೆ ಇದನ್ನೆಲ್ಲ ಜೋಪಾನವಾಗಿ ನೀವೇ ಮನೆಗೆ ತಗೊಂಡು ಬಂದುಬಿಡಿ. ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಮುಂದೆ ನಾನು ನಿಮ್ಮೊಟ್ಟಿಗೆ ಇರೋದಿಲ್ಲ ಸಾಹೇಬ್ರೆ. ನಿಧಾನ, ಹುಷಾರು ಸಾಹೇಬ್ರೆ. ಅಷ್ಟು ಅವಸರ ಏನಿತ್ತು? ಅವಸರ ನನಗಲ್ಲ ಭೂಮಿ, ನಿನಗೆ. ನನ್ನಿಂದ ದೂರ ಹೋಗೋ ಯೋಚನೆ ಅವಸರ ನಿನಗಿರುವುದು. ನಿಮ್ಮಿಬ್ಬರ ಮದುವೆ ಗಡುವು ಮುಗಿದ್ಮೇಲೆ ಅದು ಏನೋ ಆಗಬೇಕು, ಅದನ್ನೇ ಹೇಳ್ತಾ ಇದ್ದೀನಿ ಸಾಹೇಬ್ರೆ. ಅಷ್ಟಕ್ಕೂ ನಾವಿಬ್ಬರು ಪರ್ಮನೆಂಟ್ ಗಂಡ ಹೆಂಡತಿ ಅಲ್ವಲ್ಲ? ಇಬ್ಬರು ಕಾಂಟ್ರಾಕ್ಟ್ ಮದುವೆ ಆಗಿರೋದು. ಕಾಂಟ್ರಾಕ್ಟ್ ಮುಗಿತಾ ಇದ್ದ ಹಾಗೆ ನಾನು ನಿಮ್ಮ ಮನೇನ, ನಿಮ್ಮ ಮನೆಯವರನ್ನ ಬಿಟ್ಟು ಹೋಗ್ತಾ ಇರಬೇಕಲ್ವಾ? ಬಿಟ್ಟು ಹೋಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದೀಯಾ ಭೂಮಿ? ಸಾಹೇಬ್ರೆ, ನೀವು ಊಟನ ಬಿಸಿಯಾಗಿ ಇದ್ದಾಗ ತಿಂದು ಅಭ್ಯಾಸ. ಮೊದಲು ಊಟ ಮಾಡಿಬಿಡಿ. ಊಟ ಮಾಡಿ ಸಾಹೇಬ್ರೆ. ನಿಂದು ಊಟ ಆಯಿತಾ? ಇಲ್ಲ, ನಾನು ಮನೆಗೆ ಹೋಗಿ ಮಾಡ್ತೀನಿ. ನೀನು ಊಟ ಮಾಡಲ್ಲ ಅಂತ ಹೇಳಿದರೆ ನಾನು ಊಟ ಮಾಡಲ್ಲ ಸಾಹೇಬ್ರೆ. ನಾನು ನಿಮಗೆ ಮಾತ್ರ ಊಟ ತಂದನಲ್ಲ, ಹಾಗಾಗಿ ಒಂದೇ ತಟ್ಟೆ ತಂದೆ. ಸಾಗರ್, 1 ತಟ್ಟೆ ಕೊಡಿ. ಥ್ಯಾಂಕ್ ಯು. ನೀವು ಊಟ ಮುಗಿಸ್ಕೊಡಿ. ಸರಿ ಸರ್. ಇದೆಲ್ಲ ಕೂತ್ಕೋ. ಊಟ ಮಾಡಿಸ್ತಾರೆ ಅಜಿತ್ ಭೂಮಿಗೆ. ಭೂಮಿ ನಿಮ್ಮ ಜೊತೆ ಇದ್ರೇನೆ ಶೇಪ್. ಆಗಲೇ ನಾನು ಇಲ್ಲಿ ನೆಮ್ಮದಿಯಾಗಿರಬಹುದು ಅಂತ ಭಾಗ್ಯಮ್ಮ ಹೇಳ್ತಿದ್ರು. ಸಾಹೇಬ್ರೆ, ಅಮ್ಮ ಇನ್ನೇನು ಹೇಳಿದ್ಲು? ತುಂಬ ಮಾತಾಡ್ಬಿಟ್ಲಾ? ಇಲ್ಲ, ಹಾಗೇನಿಲ್ಲ. ಅಮ್ಮ ಮನೆಯಿಂದ ಜೈಲಿಗೆ ಹೋಗಬೇಕಾದ್ರೆ ತುಂಬಾ ನೋವಾಯಿತು ಅನಿಸುತ್ತೆ ನಿನಗೆ. ಆ ನೋವಲ್ಲಿ ನನ್ನ ಅಪ್ಕೊಂಡು ಹತ್ತಿದ್ದಲ್ವಾ? ಅಂದ್ಕೊಂಡೆ ಸಾಹೇಬ್ರೆ. ನಮಗೆ ತುಂಬ ಬೇಕಾದವರು ನಮ್ಮಿಂದ ದೂರ ಆಗ್ತಿದ್ದಾರೆ ಅಂದರೆ ನೋವಾಗುವುದು ಸಹಜ ಅಲ್ವಾ? ನನಗೂ ಈಗ ಅದೇ ಆಗ್ತಿರೋದು ಭೂಮಿ. ನಿಮ್ಮ ಮಾತಿನ ಅರ್ಥ ಏನೂ ಇಲ್ಲ. ಆಗ ಸಂಗೀತ, ಅಂಜು ನೋಡು, ರೆಡ್ ಪಾನಲ್ಲಿ ಇದೆಯಲ್ಲ, ಇದನ್ನು ಕರೆಕ್ಟಾಗಿ ಇಲ್ಲಿ ಇಟ್ಕೊಂಡು ಹೊಡಿ ಅಂಜು. ಈ ಗೇಮ್ ನೀನೇ ವಿನ್ ಆಗೋದು. ಆಗ ನಚ್ಚಿ, ಕೊಡು. ಅದೇನು ಕೋಚಿಂಗ್ ಕೊಡ್ತೀಯೋ ಕೊಡು. ನೀನು ಎಷ್ಟೇ ಕೋಚಿಂಗ್ ಕೊಟ್ಟರು ಗೆಲ್ಲೋದು ಈ ನಚ್ಚಿನೇ. ನಾನೇ ಬ್ರೋ ಅನ್ಕೊಂಡ್ಬಿಟ್ಟಿದೀಯಾ ಹೆಂಡತಿ ಮುಂದೆ ಸೋಲೋದಕ್ಕೆ? ಆಗ ಅಂಜು, ಹಲೋ, ಈ ಮಾತುಗಳನ್ನು ನಿನ್ನ ಬ್ರೋ ಮುಂದೆ ಹೇಳು, ಆವಾಗ ನೋಡೋಣ. ಹಾಗೆ ಹೇಳು ಅಂಜು. ಏನೋ
ನನ್ನ ಮಗ ಭೂಮಿ ಮುಂದೆ ಸೋತಿರೋದಕ್ಕೆ ಅಪ್ಪ ಜೀವನದಲ್ಲಿ ಅವನು ಗೆದ್ದಿರೋದು, ಅರ್ಥ ಆಯ್ತಾ? ಆದರೆ ನಾನು ಒಂದು ಸ್ವಲ್ಪ ಡಿಫ್ರೆಂಟ್, ಏನು ಮಾಡೋಕ್ಕಾಗಲ್ಲ, ಇದಕ್ಕೇನು ಕಮ್ಮಿ ಇಲ್ಲ. ನೀನು ಹೊಡಿ ಅಂಜು, ಜಸ್ಟ್ ಮಿಸ್. ಹೊಡೆದಿಲ್ಲ, ತಗೋ ಹೊಡಿ ಈಗ. ಅಯ್ಯೋ ಒಲಿದ ವಿಜಯಲಕ್ಷ್ಮಿ ಪಂದ್ಯದ ಹಣಾಹಣಿಯಲ್ಲಿ ಗೆದ್ದು ಬೀಗಿದ ನಚ್ಚು. ಹಲೋ, ನೀನು ಮೋಸದಿಂದ ಗೆದ್ದಿರೋದು. ನಾನು ಅತ್ತೆ ಜೊತೆ ಮಾತಾಡೋ ಗ್ಯಾಪಲ್ಲಿ ನೀನು ಆ ಪಾನ್ ಜರ್ಸ್ಕೊಂಡು ಅದನ್ನು ಹೊಡೆದು ಗೆದ್ದಿರೋದು. ಕರೆಕ್ಟ್. ಸೋತವರು ಎಲ್ಲ ಹೇಳೋದು ಇದೆ, 1 2 3 ಆಟನೂ ನಾನೇ ಗೆದ್ದಿರೋದು. ಸೊ ಇಟ್ಸ್ ಓಕೆ ಅಂಜು, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನೀನು ಮೋಸ ಆಡಿದೀಯಾ ಕಣೋ ಅಂಜು. ಅತ್ತೆ ನೋಡಿ ಅತ್ತೆ. ಆಗ ದೇವಯಾನಿ, ಎಲ್ಲಿಗೆ ಹೊರಟೆ? ಅತ್ತೆ, ಅವಳು ಏನೇನೋ ಹೇಳಿ ನಿಮ್ಮ ತಲೆ ಕೆಡಿಸ್ತಿದ್ದಾಳೆ. ನಾನೇನೂ ಮೋಸ ಮಾಡಿ ಅವಳಿಗೆ ಆಡೋಕೆ ಬರೋಲ್ಲ ಅಷ್ಟೇ. ಅಷ್ಟು ಸುಲಭವಾಗಿ ಹೋಗೋಕೆ ಬಿಟ್ಬಿಡ್ತೀನಾ ನಾನು? ಬಾ ಇಲ್ಲಿ. ಆಯಿತು, ಅವಳೇ ಸೋತಿದ್ದಾಳೆ. ಈಗ ಇದೇ ಸಿಚುವೇಶನ್ನಲ್ಲಿ ಅಜಿತ್ ಮತ್ತು ಭೂಮಿ ಇದ್ರು ಅನ್ಕೋ. ಆಗ ನೀನು ಏನು ಮಾಡ್ತಿದ್ದೆ? ಸಿಂಪಲ್ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಹಾಕ್ಸ್ಬಿಟ್ಟು ಅವರಿಬ್ಬರಿಗೂ ಡ್ಯಾನ್ಸ್ ಮಾಡಿಸ್ತಿದ್ದೆ ಅಲ್ವಾ? ಈಗ ಆ ಕೆಲಸ ನಾನು ಮಾಡ್ತೀನಿ, ನೀವಿಬ್ಬರು ಡ್ಯಾನ್ಸ್ ಮಾಡಿ. ಅಯ್ಯೋ ಮಾಮ್, ಬೇಡ ಮಾಮ್. ಆಗ ದೇವಯಾನಿ ಸಾಂಗ್ ಹಾಕ್ತಾರೆ. ಆಗ ಅಂಜು ಮತ್ತೆ ನಚ್ಚಿ ಡ್ಯಾನ್ಸ್ ಮಾಡ್ತಾರೆ. ಆಗ ಅಜಿತ್, ನಾನು ನಿನಗೆ ನಿನ್ನ ಜೀವನದಲ್ಲಿ ಒಳ್ಳೆ ಫ್ರೆಂಡ್ ಅಲ್ವಾ? ಆ ಭಾವನೆ ಇರೋದಕ್ಕೆ ಅಲ್ವಾ ಸಾಹೇಬ್ರೆ ಇಷ್ಟು ದಿವಸ ನಾನು ನಿಮ್ಮ ಜೊತೆಯಲ್ಲಿ ಇದ್ದಿದ್ದು, ನಿಮ್ಮ ಜೊತೆ ಈ ಮದುವೆ ನಾಟಕ ಮಾಡೋದಕ್ಕೆ ಒಪ್ಕೊಂಡಿದ್ದು, ನಿಮ್ಮ ಜೊತೆ ಒಂದೇ ರೂಮಲ್ಲಿ ಇರೋದಕ್ಕೆ ಒಪ್ಕೊಂಡಿದ್ದು. ಅಷ್ಟೇ ಯಾಕೆ, ಈಗಲೂ ಅಷ್ಟೇ. ಆ ಭಾವನೆ ಇರೋದ್ರಿಂದನೇ ನಿಮಗೆ ಊಟ ತಂದಿದ್ದು. ನೀವು ಹೇಳಿದ್ರಿ ಅನ್ನೋ ಒಂದೇ ಒಂದು ಕಾರಣದಿಂದಾನೇ ನಾನು ನಿಮ್ಮ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇರೋದು. ಭೂಮಿ, ನಿನ್ನ ಜೀವನದಲ್ಲಿ ನಾನು ಒಬ್ಬ ಒಳ್ಳೆ ಫ್ರೆಂಡ್ ಅಂತ ಅಂದ್ಕೊಂಡು ನಿನಗೊಂದು ಪ್ರಶ್ನೆ ಕೇಳ್ತೀನಿ. ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳೋದಕ್ಕೆ ಆಗುತ್ತಾ? ಪ್ರಯತ್ನ ಪಡ್ತೀನಿ ಸಾಹೇಬ್ರೆ. ನಾನು ಕಾಂಟ್ರಾಕ್ಟ್ ಮದುವೆ ಆದಾಗಿಂದ ನೋಡಿದ ಭೂಮಿನೇ ಬೇರೆ, ಈಗ ಸ್ವಲ್ಪ ದಿನದಿಂದ ನಾನು ನೋಡ್ತಾ ಇರುವಂಥ ಭೂಮಿನೇ ಬೇರೆ. ಅಂದರೆ ತುಂಬ ಹೊಸ ಭೂಮಿ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ. ನನ್ನ ಹತ್ರ ಮಾತಾಡೋದು, ನನ್ನ ಹತ್ರ ಬಿಹೇವ್ ಮಾಡೋದು, ಇದೆಲ್ಲದೂ ಹೊಸದು ಅನ್ನಿಸ್ತಿದೆ ನನಗೆ. ಒಬ್ಬ ಫ್ರೆಂಡ್ ಆಗಿ ಹೇಳ್ತಿದ್ದೀನಿ. ನಿನ್ನ ಮನಸ್ಸಲ್ಲಿ ಯಾವುದೇ ಒಪಿನಿಯನ್ ಇತ್ತು ಅಂತ ಹೇಳಿದ್ರು, ಅಥವಾ ನಿನ್ನ ಹೊಸ ಭಾವನೆಗಳು ಏನೇ ಇತ್ತು ಅಂತ ಹೇಳಿದ್ರು, ನೀನು ನನ್ನ ಹತ್ರ ಮನಸ್ಸು ಬಿಚ್ಚಿ ಹೇಳ್ಕೋಬಹುದು ಭೂಮಿ. ಆಗ ಶ್ರವಣ್, ಇದೇನಕ್ಕ, ಏನೋ ಮಾತಾಡೋದಿದೆಯೇ, ಎಲ್ಲರೂ ಸಹಕರಿಸಿ ಅಂತ ಹೇಳಿದವಳೇ ನೀನು. ಸುಮ್ಮನೆ ಕೂತಿದೀಯಾ? ಏನು ವಿಷಯ? ನಾನು ಮಾತಾಡೋಕ್ಕೆ ಹೊರಟಿರೋದು ಮುಖ್ಯವಾದ ವಿಚಾರನೇ ಕಣೋ. ನೀವೆಲ್ಲರೂ ಅದನ್ನು ಮರ್ತೇ ಇದ್ದೀರಲ್ಲ ಅಂತ. ಈಗ ಸದ್ಯಕ್ಕೆ ಮುಖ್ಯವಾದ ವಿಚಾರ ಅಂದರೆ ಅಂಜು ನಚ್ಚಿ ಮದುವೆ. ಅದು ಬಿಟ್ಟು ಬೇರೆ ಏನಿದೆ? ಆದರೆ ನಾನು ಹೇಳೋಕೆ ಹೊರಟಿರೋದು ಮದುವೆ ವಿಚಾರ ಅಲ್ಲ, ಆ್ಯನಿವರ್ಸರಿ ವಿಚಾರ. ಆ್ಯನಿವರ್ಸರಿನಾ? ಯಾರ್ದು? ಏನೋ ಹೀಗೆ ಕೇಳ್ತಿದ್ದೀರಾ? ಇನ್ನು 2 ದಿನಕ್ಕೆ ಅಜಿತ್ ಭೂಮಿ ಮದುವೆಯಾಗಿ 1 ವರ್ಷ ಆಗುತ್ತೆ. ಮರ್ತ್ ಬಿಟ್ರಾ? ನಮ್ಮ ಅಜಿತ್ ಭೂಮಿ ಆ್ಯನಿವರ್ಸರಿ ನಾವೆಲ್ಲರೂ ಸೇರಿ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಬೇಕು. ನಿನ್ನ ಮಾತು ನಿಜ ಅಕ್ಕ. ಆ್ಯನಿವರ್ಸರಿನ ಜೋರಾಗಿ ಸೆಲೆಬ್ರೇಟ್ ಮಾಡಬೇಕು. ಪಾಪ ಭೂಮಿ ನಮಗೋಸ್ಕರ, ಮನೆಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದಾಳೆ ಅಲ್ವಾ? ಅಂಥವಳ ಆ್ಯನಿವರ್ಸರಿನೇ ಮರ್ತು ಬಿಟ್ಟಿದ್ದೀವಿ ನೋಡು. ಅದು ಸರಿ, ನೀನು ಯಾವ ವಿಚಾರನೂ ಮರ್ತೇ ಇರಲಿಲ್ಲ. ಅದು ಹೇಗೋ ಈ ವಿಷಯನ ಮರ್ತ್ಬಿಟ್ಟೆ? ಆಗ ದೇವಯಾನಿ, ಸಂಗೀತ, ಯಾವ ದಿನ ನಮ್ಮ ಮಂಜು ಜೀವನ ಅಸ್ತವ್ಯಸ್ತ ಆಯಿತೋ ಅದನ್ನು ನಾವು ಇರಲೇಬೇಕಲ್ವಾ? ಆಗ ಅಶ್ವಿನಿ, ಅವತ್ತು ಅಂಜು ಮತ್ತು ಅಜಿತ್ ನಿಶ್ಚಿತಾರ್ಥ ನಡಿಬೇಕಿತ್ತು. ಆದರೆ ಅಜಿತ್ ಭೂಮಿನ ಮದುವೆ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದ. ಆದರೂ ಗ್ರೇಟ್ ಅಂಜು, ನೀನು ಮನಸ್ಸಲ್ಲಿ ಇಷ್ಟು ದೊಡ್ಡ ನೋವು ಇಟ್ಕೊಂಡು ಬದುಕ್ತಾ ಇದೆಯಲ್ಲ. ನಿನ್ನ ಕನಸುಗಳನ್ನೆಲ್ಲ ಚೂರು ಮಾಡಿ ನಿನ್ನ ಹುಡುಗ ಬೇರೆ ಹುಡುಗಿನ ಮದುವೆಯಾಗಿ ಬಂದಾಗ ನಿನಗೆ ಎಷ್ಟು ದೊಡ್ಡ ಆಘಾತ ಆಗಿರಬಹುದು ಅಲ್ವಾ? ಆಗ ನಚಿಕೇತ್, ಇಲ್ಲಿ ನಿನ್ನ ಬಗ್ಗೆ ಎಷ್ಟೊಂದು ಇಂಪಾರ್ಟೆಂಟ್ ವಿಚಾರಗಳನ್ನು ಮರೆತು ಜನಗಳು ಮೂವ್ ಆನ್ ಆಗಿದ್ದಾರೆ. ಇನ್ನೂ 1 ವರ್ಷದ ಹಿಂದೆ ಆಗಿರೋ ಘಟನೆನ ಮರೆತು ಅಂಜು ಮೂವ್ ಆನ್ ಆಗಿರೋದಕ್ಕೆ ಸಾಧ್ಯ ಇಲ್ವಾ ಮಾವ? ಅಲ್ವಾ? ಸೊ ಅದರ ಬಗ್ಗೆ ಚಿಂತೆ ಬೇಡ. ಈಗ ಅವಳು ಎನಿವೇ ನನ್ನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡು ಆರಾಮಾಗಿ ಖುಷಿಯಾಗಿದ್ದಾಳೆ. ಸೊ ಅದರ ಮೇಲೆ ಫೋಕಸ್ ಮಾಡೋಣ ನಾವು. ಆಗ ಅಜಿತ್, ಭೂಮಿ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀಯಾ? ನಿನ್ನ ಒಳ್ಳೆಯದಕ್ಕೆ ಕೇಳ್ತಾ ಇರೋದು. ನಿನ್ನ ಮನಸ್ಸಲ್ಲಿ ಏನೇ ಇದ್ದರೂ ಅದನ್ನು ಹೇಳ್ಕೊ ಭೂಮಿ. ಸಾಹೇಬ್ರೆ, ನನ್ನ ಮನಸ್ಸಲ್ಲಿ ನಿಮ್ಮನ್ನು ಯಾವಾಗ ಬಿಟ್ಟು ಹೋಗ್ತೀನೋ ಅಂತ ಕಾಯ್ತಾ ಇದ್ದೀನಿ ಸಾಹೇಬ್ರೆ, ಕಾಯ್ತಾ ಇದ್ದೀನಿ. ನನ್ನ ಲಗೇಜ್ ಎಲ್ಲ ಆಗಲೇ ಪ್ಯಾಕ್ ಮಾಡಿ ಆಯಿತು. ಇನ್ನೇನು ನಮ್ಮ ಒಪ್ಪಂದದ ಗಡುವು ಮುಗಿದಿದ ತಕ್ಷಣ ನಿಮ್ಮನ್ನು, ನಿಮ್ಮ ಮನೇನ ಬಿಟ್ಟು ಹೊರಟು ಹೋಗ್ತೀನಿ ಸಾಹೇಬ್ರೆ ನಾನು. ಸಾಹೇಬ್ರೆ, ಅರ್ಧಕ್ಕೆ ಬಿಟ್ಬಿಟ್ರಿ? ಏನೂ ಇಲ್ಲ, ಇದು ನಮ್ಮಿಬ್ಬರ ಅಗ್ರಿಮೆಂಟ್ ಮ್ಯಾರೇಜ್ ಫೈಲ್. ಹೋದ ವರ್ಷ ಇದೇ ಟೈಮಲ್ಲಿ ಇದೇ ಜಾಗದಲ್ಲಿ ನಾನು ನಿನಗೆ ಪ್ರಪೋಸ್ ಮಾಡಿದ್ದೆ ಕಾಂಟ್ರಾಕ್ಟ್ ಮ್ಯಾರೇಜ್ ಬಗ್ಗೆ. ನಮ್ಮ ಅಗ್ರಿಮೆಂಟ್ ಮ್ಯಾರೇಜ್ ಆಗೋದಕ್ಕಿಂತ ಮುಂಚೆ ಎಲ್ಲ ಕಂಡೀಷನ್ಗಳನ್ನು ಈ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿದ್ದೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಸಾಹೇಬ್ರೆ, ನಾವು ಮುಂದುವರಿಯುವುದು ಬೇಡ. ನಮ್ಮಿಬ್ಬರದು ನಕಲಿ ಸಂಬಂಧ ಆದಷ್ಟು ಬೇಗ ಮುಗಿದ್ರೇ ಇಬ್ಬರಿಗೂ ಒಳ್ಳೆಯದು. ನಾನು ಇನ್ನು ಹೊರಡ್ತೀನಿ ಸಾಹೇಬ್ರೆ, ನನ್ನ ಬಿಟ್ಟು ಹೋಗಬೇಡ ಭೂಮಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.